ನಮಸ್ಕಾರ ವೀಕ್ಷಕರೇ, ಸಂತೋಷ್ ಲಾಡ್ ಒಂದು ಮಾತು ಹೇಳಿದ್ದಾರೆ. ಮರಾಠ ಸಮಾಜದ ಬಂಧುಗಳೇನಿದ್ದಾರೆ ಅವರೆಲ್ಲರೂ ಕೂಡ ನಾವು ಈಗ ಒಟ್ಟಾಗಬೇಕು, ಒಂದಾಗಿ ಕೂಡುವಂತಹ ಕಾಲ ಬಂದಿದೆ, ನಾವೆಲ್ಲರೂ ಒಂದಾಗಬೇಕು ಅನ್ನುವಂತಹ ಮಾತನ್ನು ಹೇಳಿ ಕರೆ ಕೊಟ್ಟಿದ್ದಾರೆ. ಒಂದು ಬೀದರ್ನಲ್ಲಿ ಹಮ್ಮಿಕೊಂಡಿದ್ದಂತಹ ಜಿಲ್ಲಾ ಮಟ್ಟದ ಸ್ವಾಭಿಮಾನಿ ಮರಾಠ ಸಮಾವೇಶದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭಾಗಿಯಾಗಿದ್ದರು. ಆ ಸಮಯದಲ್ಲಿ ಈ ರೀತಿಯಾದಂತಹ ಒಂದು ಮಾತನ್ನು ಹೇಳಿದ್ದಾರೆ. ಯಾಕಂದರೆ ಮರಾಠ ಸಮಾಜ ಬಂಧುಗಳು ಕಷ್ಟದಲ್ಲಿದ್ದಾರೆ, ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಸಾಗೋಣ ಅಂತ ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಈ ರೀತಿಯಾದ ಕರೆಯನ್ನು ಕೊಟ್ಟಿರುವಂಥದ್ದು. ಬೀದರ್ನ ಗಣೇಶ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಂತಹ ಜಿಲ್ಲಾ ಮಟ್ಟದ ಸ್ವಾಭಿಮಾನಿ ಮರಾಠ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದಂತಹ ಸಂತೋಷ್ ಲಾಡ್, ಇಂದಿನ ಒಂದು ಕಾರ್ಯಕ್ರಮ ಏನಿದೆ ಅದು ವಿಶೇಷ ಆಗಿದೆ. ಬೀದರ್ಗೆ ಹಲವಾರು ಬಾರಿ ಬಂದಿದ್ದೇನೆ ನಾನು. ಆಗ ನಮ್ಮ ಸಮಾಜದ ಮುಖಂಡರು ಏನು ಹೇಳ್ತಾ ಇದ್ದು ಅಂದರೆ, ಸಂಘಟನೆ ಮಾಡಬೇಕು, ಸಮಾಜವನ್ನು ಒಂದುಗೂಡಿಸಬೇಕು ಅಂತ ಮಾತನಾಡಿದ್ದೇವೆ. ಈಗ ಕಾಲ ಕೂಡಿ ಬಂದಿದೆ. ಸಮಾಜದ ಎಲ್ಲ ಮುಖಂಡರು ಶ್ರದ್ಧೆಯಿಂದ ಕಷ್ಟಪಟ್ಟು ಸಮಾಜದ ಬಂಧುಗಳನ್ನು ಸೇರಿಸಿದ್ದಾರೆ. ಇದಕ್ಕಾಗಿ ನಿಮಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ವಿಶ್ವದಲ್ಲೇ ಜಾತ್ಯತೀತ ನಾಯಕರಾಗಿದ್ದವರು. ಅವರು ಮೊಘಲರ ವಿರುದ್ಧವಿದ್ದವರು. ಮುಸ್ಲಿಮರ ವಿರುದ್ಧ ಅಲ್ಲ, ಅವರು ಮೊಘಲರ ವಿರುದ್ಧ ಇದ್ದರು. ಇದನ್ನು ನಾವು ತಿಳಿಯಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡಿ ಲಂಡನ್ಗೆ ಹೋಗಿ ಉನ್ನತ ಅಧ್ಯಯನ ಮಾಡಲು ಸಹಾಯ ಮಾಡಿದವರು ನಮ್ಮ ಸಮಾಜದ ರಾಜರಾದಂತಹ ಗಾಯಕ್ವಾಡ್ ಹಾಗೂ ಶಾಹು ಮಹಾರಾಜರು ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ತಮಗೆ ದೊರೆತಂತಹ ಸಹಾಯದಿಂದ ದೂರ ದೇಶದಲ್ಲಿ ಓದಿ ಬಂದರು. ಪ್ರಪಂಚ ಕಂಡಂತಹ ಬಹುದೊಡ್ಡ ಸಾಧಕರಾಗಿದ್ದಾರೆ ಈಗ ಅಂಬೇಡ್ಕರ್ ಅಂತ ಅಂಬೇಡ್ಕರನ್ನು ನೆನೆಸಿದರು. ನಾನು ರಾಜ್ಯದಲ್ಲಿ ಎಲ್ಲೆಲ್ಲಿ ಹೋಗುತ್ತಿದ್ದೇನೆಯೋ ಅಲ್ಲೆಲ್ಲ ಮರಾಠ ಸಮಾಜದ ಬಂಧುಗಳು ಕಷ್ಟದಲ್ಲಿದ್ದಾರೆ. ನಾನು ಪುಣ್ಯ ಮಾಡಿದ್ದೇನೆ ಅನಿಸುತ್ತೆ, ಮರಾಠ ಸಮಾಜದಲ್ಲಿ ಹುಟ್ಟಿದ್ದೇನೆ ಅಂತ ಸಂತೋಷ್ ಲಾಡ್ ಹೆಮ್ಮೆಯಿಂದ ಮಾತುಗಳನ್ನು ಹೇಳಿದ್ದಾರೆ. ಪ್ರತಿ ತಿಂಗಳು ನಾನು ಬರಲು ಸಿದ್ಧನಿದ್ದೇನೆ, ನಿಮಗೆ ಬೆಂಬಲ ನೀಡ್ತೇನೆ. ಆದರೆ ನಾವೆಲ್ಲ ಒಂದಾಗಬೇಕು, ಒಟ್ಟಾಗಿರಬೇಕು. ಇಲ್ಲಿ ರಾಜಕೀಯದ ಮಾತುಗಳು ಬೇಕಾಗಿಲ್ಲ. ಬೀಜಾಬಾಯಿ ಏನಿದ್ದಾರೆ, ಬೀಜಾಬಾಯಿ ಟ್ರಸ್ಟ್ ಆರಂಭಿಸಿ ನಡೆಸಿ ಎಲ್ಲ ಸಹಾಯವನ್ನು ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಶಕ್ತಿಯುತವಾದಾಗ ರಾಜಕೀಯ ತನ್ನಂತೆ ತಾನೇ ಬರುತ್ತೆ. ಅದಕ್ಕೆ ನಾವು ಇಂದು ನಿರ್ಧಾರ ಮಾಡೋಣ, ಇಂದು ಪ್ರಮಾಣ ಮಾಡೋಣ, ಸಮಾಜಕ್ಕಾಗಿ ಕೆಲಸವನ್ನು ಮಾಡ್ತೇವೆ ಅಂತ ಹೇಳೋಣ. ಆಗ ಮಾತ್ರ ನಮ್ಮ ಸಮಾಜ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಲಿದೆ, ಆಗಲಿದೆ ಅಂತ ಸಂತೋಷ್ ಲಾಡ್ ಹೇಳಿರುವಂಥದ್ದು. ಇಡೀ ಬೀದರ್ ಜಿಲ್ಲೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮರಾಠ ಸಮಾಜದವರು ಇದ್ದಾರೆ. ನಾವು ಎಲ್ಲ ಸಮಾಜದ ಬಂಧುಗಳ ಜೊತೆ ಸಾಮರಸ್ಯದಿಂದ ಬಾಳಬೇಕು, ಅಣ್ಣ ತಮ್ಮಂದಿರಂತೆ ಇರಬೇಕು. ಛತ್ರಪತಿ ಶಿವಾಜಿ ಮಹಾರಾಜರು, ಶಾಹು ಹಾಗೂ ಗಾಯಕ್ವಾಡ್ ಮಹಾರಾಜರು ಹಿಡಿದ ಮಾರ್ಗಗಳನ್ನು ಅನುಸರಿಸಬೇಕು. ಮುಂದಿನ ದಿನಗಳಲ್ಲಿ ಟ್ರಸ್ಟ್ ಮೂಲಕ ಅಂಬೇಡ್ಕರ್ ಹಾಗೂ ಬಸವಣ್ಣನವರ ವಿಚಾರಗಳನ್ನು ತಿಳಿಯೋಣ ಅಂತ ಹೇಳಿದ್ದಾರೆ.
ನಾವೆಲ್ಲ ಇಲ್ಲಿ ಸೇರಿರುವಂತಹ ಒಂದು ಉದ್ದೇಶವೇ ಸಮಾಜವನ್ನು ಕಟ್ಟಬೇಕು, ಬಡ ಸಮಾಜ ಬಂಧುಗಳನ್ನು ಒಂದು ರೀತಿಯಲ್ಲಿ ಮೇಲಕ್ಕೆ ತರಬೇಕು, ಅವರನ್ನು ಓದಿಸಬೇಕು, ಅವರಿಗೆ ಸಹಾಯ ಮಾಡಬೇಕು ಎಂಬ ಉದ್ದೇಶದಿಂದ ನಾವೆಲ್ಲ ಈಗ ಒಂದಾಗಿದ್ದೇವೆ. ನಾವು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದೇವೆ. 4 ಬಾರಿ ಶಾಸಕನಾಗಿ ಸಚಿವನಾಗಿದ್ದೇನೆ ನಾನು. ನನಗೆ ದೇವರು ಒಂದು ಅವಕಾಶ ನೀಡಿದ್ದಾರೆ. ನಮ್ಮ ಸಮಾಜದ ಜನತೆಗೆ, ರಾಜ್ಯದಲ್ಲಿ ಎಲ್ಲ ಶೋಷಿತ ಸಮಾಜದ ಬಂಧುಗಳಿಗೂ ಕೂಡ ಒಳ್ಳೆಯದಾಗಬೇಕು ಎಂಬುದೇ ನನ್ನ ಅಭಿಲಾಷೆ. ದೇವರು ಎಲ್ಲಿಯವರೆಗೆ ಶಕ್ತಿ ಕೊಟ್ಟಿದ್ದಾನೆ ಅಥವಾ ಕೊಟ್ಟಿರ್ತಾನೆ ಅಲ್ಲಿಯವರೆಗೆ ಶೋಷಿತ ಪರವಾಗಿ ನಾನು ಕೆಲಸ ಮಾಡ್ತೇನೆ. ಬಡವರ ಕಣ್ಣೀರು ಒರೆಸಲು ರಾಜಕಾರಣದಲ್ಲಿ ನಾನಿದ್ದೇನೆ. ನೀವೆಲ್ಲ ನನಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ದೊಡ್ಡ ಜವಾಬ್ದಾರಿ ಇದೆ ನಿಮ್ಮ ಮೇಲೆ ನನಗೆ. ಅದಕ್ಕಾಗಿ ನೀವೆಲ್ಲ ಸಹಕಾರ ಮಾಡಬೇಕು, ಸಹಾಯ ಮಾಡಬೇಕು, ನನಗೆ ನನ್ನ ಪರವಾಗಿ ನಿಲ್ಲಬೇಕು. ನಿಮ್ಮೆಲ್ಲರ ಬೆಂಬಲದಿಂದ ನಾನು ಇಂದು ಈ ಸ್ಥಾನಕ್ಕೆ ಬಂದಿದ್ದೇನೆ, ಇಲ್ಲಿ ನಿಂತಿದ್ದೇನೆ. ಈ ಸಮಾಜ ಸೇವೆ ನನಗೆ ಒಂದು ರಕ್ತಗತವಾಗಿ ಬಂದಿದೆ. ಈ ಸಮಾವೇಶದ ಮೂಲಕ ಈ ಬಾರಿಗೆ ಒಂದು ಪ್ರಯತ್ನ ಮಾಡ್ತಿದ್ದೇನೆ. ನಾನು ಎಷ್ಟು ಯಶಸ್ಸು ಸಾಧಿಸುತ್ತೇವೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ಒಂದು ಕಾರ್ಯಕ್ರಮ ನನಗೆ ಬಹಳ ಖುಷಿ ಕೊಟ್ಟಿದೆ. ಈ ಕಾರ್ಯಕ್ರಮ ನನಗೆ ಸಾಕಷ್ಟು ಶಕ್ತಿಯನ್ನು ನೀಡಿದೆ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಮುಂದಿನ ದಿನಗಳಲ್ಲಿ ಬೀಜಾಬಾಯಿ ಟ್ರಸ್ಟ್ ಉತ್ತಮ ಕರ್ನಾಟಕದಲ್ಲಿ ನಂಬರ್ 1 ಟ್ರಸ್ಟ್ ಆಗಲು ನಾನು ಸಹಾಯ ಮಾಡ್ತೇನೆ. ಹಂತ ಹಂತವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗೋಣ ಅಂತ ಕರೆ ಕೊಟ್ಟಿದ್ದಾರೆ ಸಂತೋಷ್ ಲಾಡ್. ಇದರ ಜೊತೆಗೆ ಕೇವಲ ಮೇಳ ಮಾಡಿ ಜನರನ್ನು ಸೇರಿಸಿದರೆ ಪ್ರಯೋಜನ ಆಗೋದಿಲ್ಲ. ನಾವು ಸೇರುವ ಉದ್ದೇಶ ಮತ್ತು ನಮ್ಮ ಸಮಾಜದ ಬಡವರಿಗೆ ಅನುಕೂಲ ಆಗಬೇಕು. ಅದು ರಾಜಕೀಯ ಸಮಾವೇಶ ಅಲ್ಲ. ಇದು ರಾಜಕೀಯವಾಗಿ ನಾವು ಮಾತಾಡೋದಿಲ್ಲ, ಶಕ್ತಿ ಪ್ರದರ್ಶನ ಕೂಡ ಮಾಡೋದಿಲ್ಲ. ಇದು ಸಮಾಜದ ಒಗ್ಗಟ್ಟಿನ ಪ್ರದರ್ಶನ. ಜಿಲ್ಲಾ, ತಾಲೂಕು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಒಂದಾಗಬೇಕಾಗಿದೆ. ನಮ್ಮ ಸಮಾಜದ ಯುವಕರು ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಗಳನ್ನು ಓದಬೇಕು, ತಿಳಿದುಕೊಳ್ಬೇಕು, ಆಲೋಚನೆ ಮಾಡಬೇಕು. ಸಮಾಜದ ಮುಖಂಡರುಗಳು ಎಲ್ಲ ಪಕ್ಷಗಳನ್ನು ಬದಿಗೊತ್ತಿ ನಾನು ಮರಾಠ ಎಂಬ ಭಾವನೆಯನ್ನು ಮನದಲ್ಲಿ ಇಟ್ಕೊಳ್ಬೇಕು. ಸಮಾವೇಶಕ್ಕೂ ಮುನ್ನ ಬೀದರ್ನ ಶಿವಾಜಿ ಒಂದು ವೃತ್ತದಲ್ಲಿ ಅಪಾರ ಜನಸಂಖ್ಯೆ ಕೂಡ ಸೇರಿದ್ರು. ಸಮಾಜದ ಬಂಧುಗಳು ಸಚಿವ ಸಂತೋಷ್ ಲಾಡ್ ಅವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು. ಒಂದು ವಿಚಾರದಲ್ಲಿ ಛತ್ರಪತಿ ಶಿವಾಜಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದಂತಹ ಸಂತೋಷ್ ಲಾಡ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಈ ರೀತಿಯಾಗಿ ಮಾತನಾಡಿದ್ದಾರೆ. जिल्ह्यातील त्याचं आपल्याला या ठिकाणी आत्मचिंतन करायचं आहे. हा कसल्याही राजकीय प्रकारचा मार्गदर्शन भेटेल असा मला विश्वास आहे. साहेब, मराठा समाज जसं दूर घेतलं होतं आणि त्याच अनुषंगानं आपण पुढील वाटचाल करू. शहाजी राजांचा आहे, छत्रपती शिवाजी महाराजांचं बालपण सुद्धा या राज्यामध्ये गेलेलं म्हणण्यासारखं निश्चितच या राज्याचं नेतृत्व करण्याची क्षमता तुमच्यामध्ये आहे आणि सामान्य समाज ठिकाणी या सभेला संबोधित करावं. ಸುಮಾರು 33 ವರ್ಷದ ಸಕ್ರಿಯ ರಾಜಕಾರಣದಲ್ಲಿದ್ದು ಇವತ್ತು ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಹುಟ್ಟಿ ಸಂಪೂರ್ಣ ರಾಜಕೀಯ ಜೀವನವನ್ನ ಉತ್ತರ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕದ ಮೂಲಕ ಪ್ರಾರಂಭ ಮಾಡಿ ಕಳೆದ 1.5 ವರ್ಷದಿಂದ ಬೀದರ್ ಜಿಲ್ಲೆಗೆ ಹಲವಾರು ಸಲ ಬಂದಂತ ಸಂದರ್ಭದಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಸಂಘಟನೆ ಮಾಡಬೇಕು, ಸಮಾಜವನ್ನು ಒಗ್ಗೂಡಿಸಬೇಕಂತ ಹೇಳಿ ಹಲವಾರು ಸಲ ನಾವು ಮಾತನಾಡಿದ್ದೀವಿ. ಬಂಧುಗಳ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಕಷ್ಟ ಬಿದ್ದು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಮರಾಠ ಸಮಾಜದ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ ತಾವೆಲ್ಲ ಏನು ಒಕ್ಕಟ್ಟವನ್ನು ಮಾಡಿದ್ರೆ आता वेगळा आहे आमचं.
वर्णाचं कमी करायचंय, काम जास्त करायचं. कशाला सांगतो म्हणलं तर मी सगळ्याकडे तेच सांगतो, मटण शेरवा जास्त खातो मी. राग नाही लवकर येते मला. एकदा राग आली काहीतरी रुसून बसला, वर्ष पाहिजे मला टेस्ट करायला. वर्ष 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 जाऊन इथं परत आलो मी. आणि मी तुम्हाला क्लिअर सांगतो, माझं काय इथं कुठल्याही राजकीय इच्छा शक्ती नाहीये. आले कशासाठी? सगळं आम्ही मिळून इथं आपल्यासाठी, आमच्या समाजासाठी आले. मी पण त्या उद्देश म्हणून इकडे आले म्हणून सांगायला सांगतो तुम्हाला. आणि सगळ्यात परवा दिवशी मी उमदाबादमध्ये सांगितलो, छत्रपती शिवाजी महाराजला इथंपर्यंत कोणतरी आणलं असेल तर आम्ही जिजामातेला एवढं मान देतो. आणि आमच्या समाजच्या फंक्शन मध्ये एक एक्झाम्पल दिलं होतं. आज या फंक्शन मध्ये मोर दॅन 50% आमचे आई आणि बहीण आले. तुम्हाला कोटी कोटी प्रणाम करतो. आता इमोशनली सगळं बोलले, काय केलं काय नाही सगळ्यांना माहिती आहे. विनंती करतो आमच्या स्टेजवर सगळे पार्टीचे लीडर आहेत. मी तुम्हाला सांगतो उद्देश काय. ते आमचे मॅडम बोलत होते, त्यांचं नाव काय, मीनाक्षी मॅडम बोलत होते. मी तुम्हाला स्पष्ट करतो मॅडम, तुम्ही लीड घ्या. तुम्ही जिजामातेचा एक ट्रस्ट करा बिदर मध्ये. तुम्ही 3000 4000 या 2000 तुम्ही एक मेंबरशिप करा. जिजामातेचं ट्रस्ट तुम्ही चालू करूया. तुम्हाला काय मदत पाहिजे, मी काय संपूर्ण बँक आणत नाही आहे, पण माझ्या हाताने किती होते प्रामाणिक मी तुमचं हे जिजामातेच्या ट्रस्टला संपूर्ण मदत करतो. मी सांगतो तुम्हाला लई देत आहे ते महत्वाचं आहे. त्यातलं एक तुम्ही टीम ठरवा. त्यामध्ये तर मी काय इथं जन्मलं नाहीये, मला संपूर्ण बिदर जिल्ह्याचं कोण काय मला माहित नाहीये. आमच्याकडनं काहीतरी चूक होईल. आमचा उद्देश ते नाहीये. उद्देश हे आहे की तुम्ही एक ट्रस्ट करूया. ट्रस्ट मध्ये तुम्ही एक रजिस्टर ट्रस्ट करा आणि मेंबरशिप करा. नुसतं मराठा खरं पण दुसऱ्या समाजचं पण आम्ही तेवढंच मान करायचं आहे. आणि आमचे छत्रपती म्हणजे काय, छत्रपती म्हणजे काय, कोणाचं डोक्यावर छत नाही आहे, ते कोण प्रोव्हाइड करते ते छत्रपती आहे. भारताचा कोणी मोठा असं माणूस असलं तर त्यांचा शिवराय म्हणजे तुम्हाला सांगतो. He was the only emperor in the world, one of the most secular leader. ह्या विचारामध्ये मी बोलत आहे. आमची ते सिस्टर आमच्याकडे स्पिरिट आहे, इमोशन्स आहे. किती पण इमोशन मध्ये बोलता तुम्ही, सगळ्याकडे जातो मी. ನಾನು ಎಲ್ಲೆಲ್ಲಿ ಹೋಗ್ತೀನಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮರಾಠ ಸಮಾಜದ ಬಂಧುಗಳು ಕಷ್ಟದಲ್ಲಿದ್ದಾರೆ. ನಾನು ಪುಣ್ಯ ಮಾಡಿದ್ದೀನಿ. आय ऑन द जेन्युनेस सो मच कव्हर यू टेकन. तुम्ही सगळं ग्रामपंचायतीला जाऊन एवढं आमच्या मातांना बहिणींना आणलाय. तुम्हाला त्यांच्याकडनं आणि माझं वैयक्तिककडनं आणि तुमच्याकडनं पण तुम्हाला हे आभारी म्हणून सांगितलं. तुम्ही हे ट्रस्ट चालू करा. नेक्स्ट मंथ रजिस्टर करूया. कोण ऍक्टिव्ह मेंबरशिप होते तुम्ही मेंबरशिप करा. तुम्ही काय मायक्रो फायनान्सिंग पाहिजे, कोण बायकाला कसं मदत करायचं याचं सगळं होणार नाहीये. सिस्टमॅटिक आम्ही चालू करूया. माझं तुमच्याकडनं सपोर्ट आहे म्हणून सांगायला अजून एकदा तुम्हाला इच्छा आहे म्हणा. आणि साहेब आता भैया लाख कुठे आहे, 1 कोटी आहे, तुम्ही चालू करा. आता काय माहितीये काय, स्लोगन बोलच नाही इझी आहे. आम्ही मराठाचे माणूस काय म्हणलं तर इमोशन्स नाही आहे बाळासाहेब. तुला बघितलं असेल इमोशन्स ठीक आहे, ते इमोशन्स विथ इमोशन्स यू शुड हॅव ऍक्शन्स नाउ. मी लई भाषण घेऊन आलो, तो हे बोलूया ते बोलूया, पण मी काय हे जास्त भाषणासाठी बोलायला जात नाही. मला वर्ड्स नाही आहे. एवढं आई, एवढं माझं आयुष्यात एवढं बायका बघितलेलं फंक्शन हेच आहे. कुठेही असं फंक्शन बघितलं नाही आणि 3-4 तास रेकॉर्ड हरायला पण नाहीये. विचार एवढाच आहे
की एवढं लोक जर इथं चालतंय सटवायला ಸೇರಿರ್ತಕ್ಕಂಥ ಉದ್ದೇಶ थोडा ಕನ್ನಡ पण ಇದೆ ಉದ್ದೇಶ ಸಮಾಜವನ್ನು ಕಟ್ಟಬೇಕು ನಮ್ಮ ಮರಾಠ ಬಡ ಸಮಾಜ ಇರತಕ್ಕಂಥ ಬಡವರು ಶೋಷಿತ ವರ್ಗ ಇರತಕ್ಕಂಥ ನಮ್ಮ ಸಮಾಜದವರಿಗೆ ಉಳಿಸ್ಬೇಕು ಗುರುತಿಸ್ಬೇಕು ನಮ್ಮ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಯಾರು ಬಡವರಿದ್ದಾರೆ ಅವರಿಗೆ ಓದಿಸ್ಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರು ದುರ್ಬಲರಿದ್ದಾರೆ ಅವ್ರನ್ನ ಹುಡುಕಿ ಒಳ್ಳೆ ಮಾಡಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಪ್ರಾರಂಭ ಮಾಡಬೇಕು ಈ ಸಂಘಟನೆ ಬಯಸ್ತೇವೆ ಈ ಉದ್ದೇಶ ಬಿಟ್ಟ ಬೇರೆ ಉದ್ದೇಶ ಇಲ್ಲ ಬಂಧುಗಳ ಹೌದು ನಾನು ಬಹಳ ಪುಣ್ಯ ಮಾಡಿದೆ ನಾನು ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದೇನೆ 4 ಬಾರಿ ಶಾಸಕನಾಗಿ 3 ಬಾರಿ ಸಚಿವನಾಗಿದ್ದೇನೆ ನಾನು ಪುಣ್ಯ ಮಾಡಿದ್ದೇನೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಎಲ್ಲರಿಗಿಂತ ಹೆಚ್ಚಾಗಿ ನಾನು ಈ ಸಮಾಜದಲ್ಲಿ ಹುಟ್ಟಿದ್ದೇನೆ ನನಗೆ ದೇವರು ಒಂದು ಅವಕಾಶ ಮಾಡಿಕೊಟ್ಟಿದ್ದೇನೆ ಈ ಸಮಾಜ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಶೋಷಿತ ವರ್ಗಗಳ ಸಮಾಜಗಳಿಗೆ ಒಳ್ಳೆಯದಾಗಬೇಕು ಅವರು ಏಳಿಗೆಗಾಗಿ ದುಡಿಬೇಕು ದೇವರು ನನಗೆ ಎಲ್ಲಿವರೆಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ ನನ್ನ ಕೊನೆಯ ಉಸಿರುವರೆಗೂ ಬಡವರ ಕಣ್ಣು ನಡೆಸಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ರಾಜಕಾರಣದ ಹಿರಿಯ ಸಂದರ್ಭಕ್ಕೆ ಬಯಸ್ತೇನೆ ಈ ಉದ್ದೇಶ ಬಿಟ್ಟರೆ ಬೇರೆ ಉದ್ದೇಶ ಜನಕ್ಕೆ ಬರಕ್ಕಾಗಿಲ್ಲ ಆದ್ರಿಂದ ಸುಮಾರು 3,000ಕ್ಕೂ ಹೆಚ್ಚು ಜನರು ಮೈದಾನ ಹೊರಗಡೆ ಇದ್ದಾರೆ ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರು ಸೇರಿದ್ದೇವೆ ಇಲ್ಲಿ 11 ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಕಾರ್ಯಕ್ರಮ 3 ಗಂಟೆ ಆಗ್ಲಿಕ್ಕೆ ಬಂದಿದೆ ಒಬ್ಬರು ಯಾರು ಈ ಮೈದಾನದಿಂದ ಹೊರ ಹೋಗ್ಲಿಕ್ಕೆ ನಡೆಯಿಲ್ಲ ಇದು ನನ್ನ ರಾಜಕೀಯ ಜೀವನದಲ್ಲಿ 30 ವರ್ಷದ ಅವಧಿಯ ರಾಜಕೀಯ ವ್ಯವಸ್ಥೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಕ್ಕಂಥ ಕಾರ್ಯಕ್ರಮ ಎಲ್ಲೇ ನೋಡಿದ್ರೆ ಅದು ಬೀದರಲ್ಲಿ ಇವತ್ತು ಹೆಣ್ಮಕ್ಳು ಬಹಳಷ್ಟು ಜನಕ್ಕೆ ಮೇಲೆ ಕೂಡ ಹರನಲ್ಲ तुम्हें असलं मी तर नाहीये साहेब पुढे whatever I'm standing in Bidar एवढं लोक जमलं असतं तर ते बिकॉज ऑफ युअर एफर्ट तुम्ही जे एफर्ट घातलंय सगळं सोडून हे मुवमेंट जे प्रारंभ झाले इट इज ओनली प्युअरली बिकॉज ऑफ यू इट इज नथिंग बिकॉज ऑफ संतोष लाड तुम्ही नाव मला देत यू मे बी गिविंग अ क्रेडिट टू मी बट एंटायर ऑल दिस क्रेडिट गोज टू यू आर ओनली सो यू आर ओनली संतोष लेट क्लासमध्ये हे ना प्लीज मी त्याला अजून फोन किती लोक येणार आहेत पण उद्देश सोडून जास्त आज बोलणार नाहीये का मला त्याने पॉलिटिकल प्लॅटफॉर्म नाहीये उद्देश एवढाच आहे का मला पहिल्यांदा आम्ही एक ट्रॅक केलो ಮೊದಲನೇ ಬಾರಿಗೆ ಒಂದು ಪ್ರಯತ್ನವನ್ನು ಮಾಡಿದ್ವಿ ನಾವು ಇಷ್ಟು ಸಕ್ಸಸ್ಫುಲ್ ಆಗ್ತೀವಿ ಅಂತ ಹೇಳಿರಲಿಲ್ಲ ವಿ ನೆವರ್ ಥಾಟ್ ದಟ್ ವಿ ಆರ್ ಗೋಯಿಂಗ್ ಟು ಬಿ ಸೋ ಸಕ್ಸಸ್ಫುಲ್ ಮುಂದೆ ಈ ಕಾರ್ಯಕ್ರಮ ನನಗೆ ತುಂಬಾ ಶಕ್ತಿಯನ್ನು ತಂದುಕೊಟ್ಟಿದೆ ಇವತ್ತು ಪ್ರತಿಯೊಬ್ಬರು ತಾಯಿಯನ್ನು ತಾವು ಏನ್ ಬಂದಿದ್ದೀರಿ ಅಕ್ಕ ತಂಗಿಯನ್ನು ನೀವೇನು ಬಂದಿದ್ದೀರಿ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ನಿಮ್ಮ ಆಶೀರ್ವಾದ ಇರಲಿ ನಾನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜೀಜಾಮಾತೆಯ ಟ್ರಸ್ಟ್ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ನಂಬರ್ 1 ಟ್ರಸ್ಟ್ ಆಗಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೆ ಹೇಳಿದ್ರೆ ನಾನೇ ಅಲ್ಲೇ ಬಂದ್ಬಿಡ್ತೀನಿ ताई ನೀವು ಬರಬೇಡ್ರಿ मी तिकडे खाली येतो हे कार्यक्रम संपल्यानंतर मीच तुमच्याकडे येतो मी तुम्हाला येऊन काय म्हणतात मला धन्यवाद तिकडे येऊन द्यायचं मग काय म्हणत एवढं लोक तुम्ही आला तुम्ही येऊ माहिती येऊ नका मीच खाली येऊन तुम्हाला सगळं धन्यवाद देतो मी खाली येतो ಆದ್ರೆ ಮೇಳ ಮಾಡಿ ಜನ ಸೇರಿಸಿದ್ರೆ ಏನು ಉಪಯೋಗ ಇಲ್ಲ ನಾವು ಸೇರಿರ್ತಕ್ಕಂಥ ಉದ್ದೇಶ ನಮ್ಮ ಸಮಾಜದ ಬಡವರಿಗೆ ಅನುಕೂಲ ಆಗಬೇಕು ಇದು ಜನಸಂಖ್ಯೆ ತೋರಿಸಿ ಇದು ಯಾವುದೋ ರಾಜಕೀಯಕ್ಕೆ ಮಾಡ್ತಕ್ಕಂಥದ್ದಲ್ಲ ಇದು ಲೆಟ್ ಅಸ್ ಬಿ ವೆರಿ ಕ್ಲಿಯರ್ ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಶಕ್ತಿ ಪ್ರದರ್ಶನ ಅಲ್ಲ ಇದೇನೋ ರಾಜಕೀಯವಾಗಿ ಶಕ್ತಿ ತೋರಿಸ್ತಕ್ಕಂಥ ಪ್ರದರ್ಶನ ಅಲ್ಲ ಇದು ಮರಾಠ ಸಮಾಜದ ಒಗ್ಗಟ್ಟಿನ ಪ್ರದರ್ಶನ ಈ ಒಗ್ಗಟ್ಟು ಮುಖಾಂತರ ನಮ್ಮ ಸಮಾಜದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಸಮಾಜವನ್ನು ಸಂಘಟನೆ ಮಾಡಬೇಕು ಈ ಸಮಾಜ ಈ ಮಟ್ಟಕ್ಕೆ ಬರಬೇಕಾಗಿದ್ರೆ ಬೀದರ್ ಜಿಲ್ಲೆ ಎಲ್ಲ ಕಲಿಕಲಿ ಮನವಿಯನ್ನು ಮಾಡಿಕೊಳ್ತೀನಿ ಹಾಗಾಗಿ ಬಂಧುಗಳ ಸಮಯದ ಅಭಾವ ಆಗಿದೆ ಬಹಳಷ್ಟು ಇವತ್ತು ತಾಯಂದಿರು ಈ ಸಮಾಜದ ನಮ್ಮ ಮುಖಂಡರುಗಳು ಎಲ್ಲ ಗ್ರಾಮ ಪಂಚಾಯತಿಂದ ಸಗಳೆ ತುರಿ किती 4 तालुके 5 ತಾಲೂಕು 5 ತಾಲೂಕಿನಿಂದ ಪ್ರತಿಯೊಬ್ಬರು ನಮ್ಮ ಸಮಾಜದ ಮುಖಂಡರುಗಳು ಯುವಕರು ನಾಯಕರು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎಲ್ಲ
ಕರ್ನಾಟಕದ ಮರಾಠಿಗರು, ನಾವು ಕನ್ನಡಿಗರ ಮರಾಠಿಗರು ಅಂತಕ್ಕಂಥದ್ದು ತಾವೆಲ್ಲ ಏನು ಸೇರಿದ್ದೀರಿ. ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶ ನಮ್ಮೆಲ್ಲರೂ, ಈ ದೇಶ ಪ್ರತಿಯೊಬ್ಬರಿದೆ, ಈ ನಾಡು ಈ ರಾಜ್ಯ ಎಲ್ಲರಿದೆ. ಈ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ. ಈ ಮಣ್ಣಿಗೆ ನಾವು ಋಣ ಇರಬೇಕು, ಈ ಮಣ್ಣಿಗೆ ನಮ್ಮ ಋಣ ಇದೆ. ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತ ಇರಲಿಲ್ಲ. ತಂಜಾವೂರ್, ಗುಜರಾತ್, ರಾಜಸ್ಥಾನ್, ಕರ್ನಾಟಕ, ತಮಿಳುನಾಡು, ಒರಿಸ್ಸಾ, ಡೆಲ್ಲಿ, ಬೆಂಗಾಲ್ ಎಲ್ಲ ರಾಜ್ಯಗಳಲ್ಲಿ ಈ ದೇಶದಲ್ಲಿ ಮರಾಠದ ಆಡಳಿತ ಆಗಿದೆ. ಇವತ್ತು ಇತಿಹಾಸ ಬಗ್ಗೆ ನಾವು ಮಾತನಾಡೋದು ಬೇಡ. ಮುಂದುವರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಮರಾಠ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸ ನಾವು ಮಾಡೋಣ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಮರಾಠ ಸಮಾಜದ ಯುವಕರನ್ನ, ಹಿರಿಯರನ್ನ, ಅಕ್ಕ ತಂಗಿಯರನ್ನ, ತಾಯರನ್ನ ವಂದಿಸಿ ನಿಮ್ಮೆಲ್ಲರ ಆಶೀರ್ವಾದ ಕೋರಿ ಏನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.